ನಮಸ್ತೆ ದಿಲೀಪಪುತ್ರಾಯ ಗಂಗಾವತರಣ ಕಾರಣಾಯ ಚ ಸಗರಕುಲ ಇಕ್ಷ್ವಾಕುಕುಲ ಸಕಲ ಜೀವಕುಲ ಮನುಕುಲ ಉದ್ಧಾರಕಾಯ ಭಗೀರಥ ಋಷಿಯ ನಮಃ. ರಾಜ ಋಷಿ ಭಗೀರಥ ಮಹರ್ಷಿ ಹಾಗೂ ಜಗತ್ತಿನ ಎಲ್ಲ ಸಂತರನ್ನು ಮಹಾತ್ಮರನ್ನು ಸ್ಮರಣೆ ಮಾಡಿ ಇವತ್ತಿನ ವಿಶ್ವವಾಣಿ ಗ್ಲೋಬಲ್ ಫೋರಂ ಅರ್ಪಿಸುವ ಗ್ಲೋಬಲ್ ಅಚೀವರ್ಸ್ ಸಮ್ಮೇಳನದ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದನ ನೀಡಿರುವಂತಹ ಪರಮ ಪೂಜ್ಯ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜರ ಸನ್ನಿಧಿಯಲ್ಲಿ, ಪರಮ ಪೂಜ್ಯ ಜಗದ್ಗುರು ಶಾಂತಿವೀರ ಮಹಾಸ್ವಾಮೀಜರ ಸನ್ನಿಧಿಯಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನ ವಹಿಸಿ ನಮ್ಮೆಲ್ಲರನ್ನೂ ಕರೆತಂದು ಜಾಗತಿಕ ಮಟ್ಟದಲ್ಲಿ ರಷ್ಯಾ ದೇಶದ ಮಾಸ್ಕೋ ನಗರದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿ ಇಷ್ಟೆಲ್ಲ ಮಹಾನ್ ಪ್ರತಿಭೆಗಳಿಗೆ ಸನ್ಮಾನ ಗೌರವವನ್ನ ಸಲ್ಲಿಸಿ ಪ್ರೋತ್ಸಾಹವನ್ನು ನೀಡ್ತಿರುವಂತಹ ಸನ್ಮಾನ್ಯ ವಿಶ್ವೇಶ್ವರ ಭಟ್ರವರಲ್ಲಿ ಹಾಗೂ ಅತಿಥಿಗಳೇ ಆಗಮಿಸಿರುವಂತಹ ರಷ್ಯಾ ದೇಶದ ಎಲ್ಲ ಗಣ್ಯರಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಹಾನ್ ಸಾಧಕರಲ್ಲಿ ಎಲ್ಲರಲ್ಲೂ ಅಂತರಾತ್ಮದ ಶರಣು ಶರಣಾರ್ಥಿಗಳು. ಈಗಾಗಲೇ ಅನೇಕ ಸಾಧಕರಿಗೆ ಗೌರವವನ್ನ ಸಲ್ಲಿಸಿದೆ. ಹಾಗೆ ಸತತ ಪ್ರಯತ್ನ, ಪ್ರಾಮಾಣಿಕತೆ, ದಕ್ಷತೆ, ಸಮಯ ಪ್ರಜ್ಞೆ, ಸತತ ಪರಿಶ್ರಮ ಇತ್ತು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ರು ಅವರು ಅಂದ್ರೆ ನಮ್ಮ ವಿಶ್ವೇಶ್ವರ ಭಟ್ರವರು. ಅವರನ್ನೀಗ ಪೂಜ್ಯರಿಗೆ ಹೇಳದಂತೆ ಅವರೊಬ್ಬ ನಡೆದಾಡುವ ಗ್ರಂಥಾಲಯ, ಮತ್ತೆ ನಾವು ಇನ್ನೊಂದು ಮುಂದಕ್ಕೆ ಸೇರಿಸಿ ನಡೆದಾಡುವ ವಿಶ್ವವಿದ್ಯಾನಿಲಯ. ಇಂತಹ ಜ್ಞಾನ ಭಂಡಾರವನ್ನ ಹೊತ್ತು ಸಾಕಷ್ಟು ತಮ್ಮ ವಿಚಾರ ಶಕ್ತಿಯ ಮೂಲಕ ಕ್ರಿಯಾಶೀಲ ವ್ಯಕ್ತಿತ್ವ, ಹಾಗೆ ಅವ್ರನ್ನ ನೋಡ್ತಾ ಇದ್ರೆ ಸದಾ ಅಸನ್ಮುಖಿಗಳು, ರಾಷ್ಟ್ರಪತಿಗಳಿಂದ, ಪ್ರಧಾನಮಂತ್ರಿಗಳಿಂದ, ವಿಶ್ವದ ಗಣ್ಯರಿಂದ ಎಲ್ಲ ವೇದಿಕೆಗಳನ್ನ ಹಂಚಿಕೊಂಡು, ಹಾಗೆ ಸಾಮಾನ್ಯ ವ್ಯಕ್ತಿಗಳವರೆಗೆ ಎಲ್ಲರೊಂದಿಗೆ ಬೆರೆಯುವ ಸರಳ ಸಜ್ಜಿಕನೀಯ ವ್ಯಕ್ತಿತ್ವ ಒಳಗೊಂಡಿರುವಂತವ್ರು ಯಾರು ಅಂದ್ರೆ ಅವರು ನಮ್ಮ ವಿಶ್ವೇಶ್ವರ ಭಟ್ರವರು. ಅವರ ಬಗ್ಗೆ ಹೇಳಲಿಕ್ಕೆ ಸಾಕಷ್ಟಿದೆ. ಆದರೂ ಸಹ ಅಂಥವರ ಪ್ರಭಾವ ಬಹಳಷ್ಟು ಜನಗಳ ಮೇಲಿದೆ. ಅವರ ಅಡಿಯಲ್ಲಿ ಕೆಲಸ ಮಾಡಿದಂಥವರು ಮಹಾನ್ ಸಾಧನೆ ಮಾಡಿದ್ದಾರೆ. ಅಂತಹ ವಿಶ್ವೇಶ್ವರ ಭಟ್ರವರು ಅನೇಕ ರಾಷ್ಟ್ರಗಳಲ್ಲಿ ಈಗಾಗಲೇ ವೇದಿಕೆಯನ್ನ ಮಾಡಿ ನಮ್ಮ ಭಾರತ ದೇಶದ, ಅದರಲ್ಲೂ ಕರ್ನಾಟಕ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನ ಕರೆದು ಜಾಗತಿಕ ಮಟ್ಟದಲ್ಲಿ ಅವ್ರಿಗೂ ಒಂದು ವೇದಿಕೆಯನ್ನ ಕಲ್ಪಿಸಿ ಗೌರವಿಸುವಂತದ್ದಿದೆಯಲ್ಲ, ಅದು ಬಹುದೊಡ್ಡ ಕಾರ್ಯ. ಆ ಕಾರ್ಯವನ್ನ ಈಗಾಗಲೇ ಕಳೆದ 16 ವರ್ಷಗಳಿಂದ ನಡೆಸ್ತಾ ಬಂದಿದ್ದು ನೂರಾರು ಜನ ಸಾಧಕರನ್ನ ಗುರುತಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಅವ್ರಿಗೆ ಮತ್ತಷ್ಟು ಸಾಧನೆಯನ್ನ ಮಾಡುವಲ್ಲಿ ಬೆನ್ನು ತಟ್ಟಿ ಮತ್ತಷ್ಟು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅಂತಹ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರು, ವಿಶ್ವವಾಣಿ ಸಮೂಹ ಸಂಸ್ಥೆಗಳನ್ನ ತುಂಬಾ ಶಿಸ್ತುಬದ್ಧವಾಗಿ ಕಟ್ಟಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ನಾವು ನೋಡಿದ್ವಿ, ಅನೇಕ ವ್ಯಕ್ತಿಗಳನ್ನ ಇಲ್ಲಿ ನೋಡಿದ್ವಿ, ಸಾಧಕರನ್ನ ನೋಡಿದ್ವಿ. ಅವರೆಲ್ಲರೂ ಸಹ ಹಲವು ಕ್ಷೇತ್ರಗಳು, ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಸಾಹಿತ್ಯ ಕ್ಷೇತ್ರ, ಕಲೆ, ರಾಜಕಾರಣ, ವಿಜ್ಞಾನ, ತಂತ್ರಜ್ಞಾನ, ಹಾಗೆ ವೈದ್ಯಕೀಯ ವೃತ್ತಿ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದೆ. ಭಗವಂತ ನಮ್ಮನ್ನ ಕಳಿಸಿರುವಂತಹದ್ದು ಸುಮ್ಮನೆ ಹೋಗುವುದಕ್ಕಲ್ಲ,
ನಾವೆಲ್ಲರೂ ಏನಾದ್ರೂ ಸಾಧನೆ ಮಾಡಲಿಕ್ಕೆ ಅನ್ನುವಂಥ ದೃಷ್ಟಿಯಿಂದಲೇ ನೀವೆಲ್ಲರೂ ಸಹ ಇವತ್ತು ಆ ಕೆಲಸವನ್ನ ಮಾಡಿದ್ದೀರಿ. ವಿದ್ಯೆ ಸಾಧಕನ ಸೊತ್ತೇ ವಿನಃ ಸೋಮಾರಿಯ ಸೊತ್ತಲ್ಲ ಅಂತ ಹೇಳಿದೆ. ಅದಕ್ಕೆ ಪೂರಕವಾಗಿ ಸಾಧನೆ ಮಾಡುವವರಿಗೆ ಅಲ್ಲದೆ ಸುಮ್ಮನೆ ಕೂರುವವರಿಗಲ್ಲ. ಸಾಧನೆ ಮಾಡ್ಲಿಕ್ಕಾಗಿ ನಾವು ಜಗತ್ತಿಗೆ ಬಂದಿದ್ದೇವೆ, ಏನಾದ್ರೂ ಈ ಜಗತ್ತಿಗೆ ಕೊಡುಗೆಯನ್ನ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ ಅನ್ನುವಂಥದ್ದನ್ನ ನೀವೆಲ್ಲ ಅರ್ಥೈಸಿಕೊಂಡು ಕೆಲಸ ಮಾಡಿದೆ. ಹೀಗಾಗಿ ನೀವೆಲ್ಲರೂ ಸಹ ಮತ್ತಷ್ಟು ಸಾಧನೆಯ ಮೆಟ್ಟುಗಳನ್ನ ಹೇರಿ ಮತ್ತಷ್ಟು ಸಾಧನೆಯನ್ನ ಸಾಧಿಸುವಂತಾಗ್ಲಿ ಅಂತೇಳಿ ಶುಭ ಹಾರೈಕೆಯನ್ನ ಹೇಳ್ತಾ, ರಷ್ಯಾ ದೇಶ ಬಹುದೊಡ್ಡ ರಾಷ್ಟ್ರ, ಒಕ್ಕೂಟ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರವಲ್ಲದೆ ಭಾರತ ದೇಶದೊಂದಿಗೆ ಬಹಳಷ್ಟು ವರ್ಷಗಳಿಂದ ಸುದೀರ್ಘ ರಕ್ಷಣೆ ಇರಬಹುದು, ಸಂದಿಗ್ಧ ಸಮಸ್ಯೆಗಳಲ್ಲಿ ಎಲ್ಲ ಸಂದರ್ಭದಲ್ಲಿ ಕೈ ಹಿಡಿದಿರುವಂತಹ ರಾಷ್ಟ್ರ ಅದು ನಮ್ಮ ರಷ್ಯಾ ದೇಶ. ಈ ದೇಶವನ್ನ ನಾವು ನೋಡಿದಾಗ ಅದರಲ್ಲೂ ಮಾಸ್ಕೋ ನಗರದಲ್ಲಿ ಪ್ರಾಚೀನ ಕಟ್ಟಡಗಳಿರ್ಬೋದು, ಇಲ್ಲಿರುವಂತಹ ವೈವಿಧ್ಯಮಯವಾದಂತಹ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಸ್ವಚ್ಛತೆ, ಇಷ್ಟೆಲ್ಲ ಒಂದು ಉತ್ತಮ ಬೆಳವಣಿಗೆಯನ್ನು ನೋಡಿದಾಗ ಅದರಲ್ಲೂ ಭಾರತ ದೇಶವೂ ಸಹ ಸಾಕಷ್ಟು ಅಭಿವೃದ್ಧಿಯ ಪಥದತ್ತ ಹೆಜ್ಜೆ ಆಗ್ತಾ ಇದೆ. ನಮ್ಮ ಸಂಸ್ಕೃತಿ ಸಹ ಬಹುದೊಡ್ಡದಾಗಿದೆ. ಅಂತಹ ಸಂಸ್ಕೃತಿಯನ್ನ ಹೊಂದಿರುವಂತಹ ಎರಡೂ ರಾಷ್ಟ್ರಗಳ ಬಾಂಧವ್ಯ ಮತ್ತಷ್ಟು ಬೆಳೆದು ವಿಶ್ವಮಟ್ಟಕ್ಕೆ ಮತ್ತಷ್ಟು ಕೊಡುಗೆಯನ್ನ ಕೊಡುವಂತಾಗಬೇಕು. ಆ ನಿಟ್ಟಿನಲ್ಲಿ ಬಂದಿರುವಂತ ಎಲ್ಲ ಗಣ್ಯರು ತುಂಬಾ ವಿಚಾರಗಳನ್ನ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಕೊನೆಯದಾಗಿ ನಮ್ಮ ಮಾತುಗಳು ಅಂದ್ರೆ, ನಾವೆಲ್ಲರೂ ಸಹ ಆಂಗ್ಲ ಭಾಷೆಯಲ್ಲಿ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅದನ್ನ ಗೌರವ ಅಂತ ಕರಿತೇವೆ. ಆ ಗೌರವವನ್ನ ಸಂಸ್ಕೃತದಲ್ಲಿ ಮಾನ ಅಂತ ಕರೀತಾರೆ. ಆ ಮಾನ ಅನ್ನುವ ಶಬ್ದಕ್ಕೆ ಮತ್ತಷ್ಟು ಹೆಸರುಗಳಿದ್ದಾವೆ. ಅಳತೆ, ಘನತೆ, ಪ್ರಮಾಣ ಅಂತ ಕರೀತಾರೆ. ಹಾಗೆ ಪ್ರಮಾಣ ಯಾವುದು ಅಂತೇಳಿ ಭಾವಿಸಿ ನೋಡಿದಾದ್ರೆ ಮಾನ ಪ್ಲಸ್ ಮಾನವ, ಮಾನವೀಯ ಮೌಲ್ಯಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ನಡೆದಾಗ ಅದೊಂದು ಮನುಷ್ಯತ್ವ ಅನ್ನುವಂಥದ್ದಾಗ್ತದೆ. ಅಂತಹ ಮಾನವೀಯ ಸಂಬಂಧಗಳನ್ನ ಬೆಳೆಸುವಂತಹ, ಅದೇ ರೀತಿಯಾಗಿ ಗೌರವವನ್ನ ಹೆಚ್ಚಿಸುವಂತಹ ವ್ಯಕ್ತಿಗಳಿಗೆ ಸನ್ಮಾನವನ್ನ ನೀಡುತ್ತೇವೆ. ಮಾನ ಶಬ್ದ ಸನ್ಮಾನದಲ್ಲಿ ಒಳಗೊಂಡಿದೆ. ಅಂತ ಸನ್ಮಾನಕ್ಕೆ ಒಳಗೊಂಡಿರುವಂತ ನಿಮ್ಮೆಲ್ಲರೂ ಸಹ ಜೋರಾಗಿ ಚಪ್ಪಾಳಿಯನ್ನು ತಟ್ಟುವ ಮೂಲಕ ಅಭಿನಂದನೆ ಸಲ್ಲಿಸೋಣ. ಮಗದಷ್ಟು ಇಂತಹ ಮಹತ್ ಕಾರ್ಯವನ್ನ ಮಾಡುವಂತಹ ಶಕ್ತಿಯನ್ನ ಭಗವಂತ ನಮ್ಮ ವಿಶ್ವೇಶ್ವರ ಭಟ್ರವರಿಗೆ ನೀಡಿ. ಅವರ ವ್ಯಕ್ತಿತ್ವ ಬಹುದೊಡ್ಡದಾಗಿದೆ. ಹಾಗೆ ಅಂತಹ ವ್ಯಕ್ತಿತ್ವದಿಂದ ನಮ್ಮೆಲ್ಲರೂ ಸ್ಫೂರ್ತಿಯನ್ನ ತರುವಂತ ನಿಟ್ಟಿನಲ್ಲಿ ಅವರು ಇನ್ನಷ್ಟು ಬೆಳೆಸುವಂತಾಗ್ಲಿ ಅಂತ ಆಶಿಸಿ ಎಲ್ಲರಿಗೂ ಶುಭವನ್ನ ಹಾರೈಸಿ ನಮ್ಮ 4 ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.